ಸೋನಿಯಾ ಗಾಂಧಿ ಅವರಿಂದ, ಮನಮೋಹನ್ ಸಿಂಗ್ ಅವರಿಂದ ನನಗೆ ಕರೆ ಬಂತು. ಜನರಿಗೆ ಅಗತ್ಯವಾದ ವಸ್ತುಗಳನ್ನು ಕೊಳ್ಳಲು ಅಥವಾ ಮಾರಲು ಮಾರುಕಟ್ಟೆಯಲ್ಲೇ ನಿಗದಿಯಾಗುವ ಬೆಲೆ, ಅದೇ ಅತ್ಯಂತ ಮುಖ್ಯವಾದ ಕೇಂದ್ರ ಬಿಂದು ಈ ಲಿಬ್ರಲ್ ಇಕನಾಮಿಕ್ ಉದಾರ ಆರ್ಥಿಕ ವ್ಯವಸ್ಥೆನಲ್ಲಿ. ಅವರು ಪಾರ್ಲಿಮೆಂಟ್ಗೆ, ದೇಶದ ಪಾರ್ಲಿಮೆಂಟ್ಗೆ ಒಂದು ಹೊಸ ಗೌರವ ತಂದು ಕೊಟ್ಟರು. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹೊಸಲಿನ ಕಣ್ಣು ಒತ್ಕೊಂಡು ಅಥವಾ ಸಂವಿಧಾನದ ಕಾಪಿಯನ್ನು ಹಿಂಗೆ ಒತ್ಕೊಂಡು ಆಗ್ಬಿಟ್ರೆ ಆಗೋದಿಲ್ಲ. ಅಲ್ಲಿ ಕೂತ್ಕೋಬೇಕು. ನೀವು ಕೂತ್ರೆ ಒಂದು ಗೌರವ ವಿರೋಧ ಪಕ್ಷದವ್ರಿಗೂ ಮತ್ತು ನಿಮ್ಮ ಪಕ್ಷದವ್ರಿಗೂ. ನಮಸ್ಕಾರ. ಇದು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರದ್ದು ಪ್ರಧಾನಿಯಾಗಿದ್ದು ಮತ್ತು ಅವರ ಪೀರಿಯಡ್ ಅಲ್ಲಿ ಅವ್ರು ನಡ್ಕೊಂಡಿದ್ದು, ಅವ್ರು ಯಾವ ಸಂಕಷ್ಟದಲ್ಲಿ ಇದ್ರು ಅಂದ್ರೆ ದೇಶ ಯಾವ ಸಂಕಷ್ಟದ ಆರ್ಥಿಕ ಪರಿಸ್ಥಿತಿಯಲ್ಲಿ ಇತ್ತು ಅನ್ನೋದು ಒಂದು ಹಿನ್ನೆಲೆ ಇಟ್ಕೊಂಡು ನೋಡಿದಾಗ ಅವರು ಒಂದು ಡಿಸೈಡ್ ಮಾಡಿದ್ರು. ಲಿಬ್ರಲ್ ಇಕನಾಮಿಕ್ಸ್ ಅಂತ ಹೇಳ್ತಾರೆ, ಉದಾರತೆ, ಲಿಬ್ರಲೈಸೇಷನ್, ಲಿಬ್ರಲ್ ಇಕನಾಮಿಕ್ಸ್ ಅಂತ. ಅದೊಂದೇ ದಾರಿ ನಮಗಿರೋದು ದೇಶಕ್ಕೆ ಅಂತ ಹೇಳಿ ಸ್ಪಷ್ಟವಾಗಿ ಅದನ್ನ ಜಾರಿಗೆ ತರುವ ಪ್ರಯತ್ನ ಮಾಡ್ತಾರೆ, ಆರಂಭಿಸ್ತಾರೆ ಅದನ್ನು. ಅಂದ್ರೆ ಲಿಬ್ರಲಿಸಮ್ ಅಂದ್ರೇನು? ಮುಕ್ತ ಆರ್ಥಿಕ ವ್ಯವಸ್ಥೆ, ಅದನ್ನ ಸೃಷ್ಟಿಸುವುದು. ಆ ಮುಕ್ತ ಆರ್ಥಿಕ ವ್ಯವಸ್ಥೆ ಅಂದ್ರೇನು? ದೇಶದ ಒಳಗಿನ ಹಾಗೂ ದೇಶದ ಹೊರಗಿನ, ಅಂದ್ರೆ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಹಾರಗಳಲ್ಲಿ ನೇರವಾಗಿ ಭಾಗವಹಿಸದಿರುವುದು. ಅಂದ್ರೆ ಸ್ಟೇಟ್ ಅಥವಾ ಪ್ರಭುತ್ವ ಅದರಲ್ಲಿ ಮಧ್ಯ ಮೂತಿ ಹಾಕದೇ ಇರೋದು ಒಂದು. ಅದು ಎರಡನೇ ಅಂಶ, ಬದಲಾಗಿ ನೇರವಾಗಿ ಮೂತಿ ಹಾಕದೇನೆ ಜನರಿಗೆ ಅಗತ್ಯವಾದ ವಸ್ತುಗಳನ್ನು ಕೊಳ್ಳಲು ಅಥವಾ ಮಾರಲು ಮಾರುಕಟ್ಟೆಯಲ್ಲೇ ನಿಗದಿಯಾಗುವ ಬೆಲೆ, ಅದೇ ಅತ್ಯಂತ ಮುಖ್ಯವಾದ ಕೇಂದ್ರ ಬಿಂದು ಈ ಲಿಬ್ರಲ್ ಇಕನಾಮಿಕ್ಸ್ ಅಲ್ಲಿ, ಉದಾರ ಆರ್ಥಿಕ ವ್ಯವಸ್ಥೆನಲ್ಲಿ. ಮೂರನೇದು ಬಹಳ ಮುಖ್ಯವಾದದ್ದು, ಭಾರತ ಸರ್ಕಾರ ದೇಶದ ಇನ್ಫ್ರಾಸ್ಟ್ರಕ್ಚರ್ ಅಂತೀವಲ್ಲ, ಅಂದ್ರೆ ಅತ್ಯಗತ್ಯ ಸೌಲಭ್ಯಗಳನ್ನು ಸೃಷ್ಟಿಸುವುದು, ರಸ್ತೆ ಇರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಬೇರೆ ಬೇರೆ ಫ್ಯಾಕ್ಟ್ರಿಗಳಿರ್ಬೋದು, ಇದೆಲ್ಲವನ್ನು, ಈ ಸೌಲಭ್ಯಗಳನ್ನು ಸೃಷ್ಟಿಸುವುದು. ಅದಕ್ಕೆ ಕೆಲವು ಕಂಡೀಷನ್ಸ್ ಇರುತ್ತೆ. ಸೃಷ್ಟಿಸ್ಬೇಕಾದ್ರೆ ಅದಕ್ಕೆ ಬೇಕಾದ ಹಣ ನಮ್ಮಲ್ಲಿ ಇರಲಿಲ್ಲ. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಾಗ ಎಲ್ಲಿಂದ ಬರತ್ ಹಣ? ಅದು ಆ ಹಣ ಬರ್ತಿದ್ದು ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇನ್ನೊಂದು ಬಹಳ ಮುಖ್ಯವಾದದ್ದು. ವರ್ಲ್ಡ್ ಬ್ಯಾಂಕು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತಿತರ ಅಂತಾರಾಷ್ಟ್ರೀಯ ಸಾಲ ಕೊಡುವ, ನಾವು ಸಾಲ ಪಡೆಯುವ ಕೆಲವು ಸಂಸ್ಥೆಗಳು. ಆದ್ರೆ ಒಂದು ಬಹಳ ಮುಖ್ಯವಾದ ಕಂಡೀಷನ್, ಅದರಲ್ಲಿ ಸಾಲ ಕೊಡ್ತಾರೆ, ಅವರು ರೆಡಿ ಇರ್ತಾರೆ. ಬಟ್ ಸಾಲ ನಾವು ಪಡೆದುಕೊಂಡು ಸಾಲ ವಾಪಸ್ ಕೊಡ್ಬೇಕಾಗತ್ತಲ್ಲ. ಅದಕ್ಕೆ ನಾವು ಇಲ್ಲಿ ನಮ್ಮ ದೇಶದ ಆರ್ಥಿಕ ಬುಡ ಗಟ್ಟಿಯಾಗಿದೆಯೇ, ಇಲ್ಲಿ ಕನಿಷ್ಠ ಸಂಪನ್ಮೂಲಗಳಿವೆಯೇ ಅನ್ನೋದನ್ನ ನೋಡ್ತಾರೆ ಅವರು. ವರ್ಲ್ಡ್ ಬ್ಯಾಂಕ್ ಆಗ್ಲಿ, IMF ಆಗ್ಲಿ. ಇವತ್ತಲ್ಲ, 5 ವರ್ಷ ಆಗ್ಲಿ, 10 ವರ್ಷ ಆಗಲಿ, 15 ವರ್ಷದಲ್ಲಿ ಈ ದೇಶ ಅಥವಾ ದೇಶದ ಒಂದು ಭಾಗ ತಗೊಂಡ ಸಾಲವನ್ನ ತೀರಿಸೋದಿಕ್ಕೆ ಅವಕ್ಕೆ ಸಾಧ್ಯತೆಗಳಿವೆಯಾ, ಮೂಲಭೂತ ಸೌಲಭ್ಯಗಳಿವ ಆ ದೇಶದಲ್ಲಿ ಅನ್ನೋದನ್ನ ನೋಡೇ ಸಾಲ ಕೊಡೋದವರು. ಸಂಪನ್ಮೂಲದ ಷರತ್ತುಗಳು ಅಥವಾ ಷರತ್ತುಗಳನ್ನು ಆ ಸಂಸ್ಥೆಗಳು ಒಪ್ಪುವಂತೆ ಮಾಡಲು 2 ರೀತಿಯಲ್ಲಿ ಮನಮೋಹನ್ ಸಿಂಗ್ ಆಲೋಚನೆ ಮಾಡೋದು. ಅವರು ಸಾಲ ಕೊಡೋದಿಕ್ಕೆ ಅವ್ರ ಮನಸ್ಸು ಒಪ್ಪುವಂತೆ ಮಾಡಿ 2 ರೀತಿ. ಒಂದು, ನಮ್ಮಲ್ಲಿದ್ದ ಬಂಗಾರವನ್ನೆಲ್ಲ ಅಡವಿಟ್ರು, ದೇಶದಲ್ಲಿದ್ದ ಇಡೀ ಬಂಗಾರವನ್ನೆಲ್ಲ ಅಡವಿಟ್ರು, ಅದು ಅಪಾರ ಮೌಲ್ಯದ್ದು ಆಯ್ತು. ಎರಡನೇದು, ವಿದೇಶಿ ಬಂಡವಾಳದ ಹೂಡಿಕೆಗೆ ಇದ್ದ ಕಾನೂನುಗಳ ಅನವಶ್ಯಕವಾದ ಅಡಚಣೆಗಳನ್ನ ತೆರವು ಮಾಡಿದ್ರು. ಅಲ್ಲಲ್ಲಿ ಪ್ರಶ್ನೆ ಕೇಳೋದು, ಕೊಕ್ಕೆ ಹಾಕೋದು ಅಂತೀವಲ್ಲ ಕನ್ನಡದಲ್ಲಿ, ಇದನ್ನೆಲ್ಲ ತೆಗೆಸಿದ್ರು. ಅವ್ರಿಗೂ ವಿಶ್ವಾಸ ಬಂತು. ಆ ಸಂಸ್ಥೆಗಳು, ಅದೆರಡೇ ಮುಖ್ಯ ಅಲ್ಲ, ಎರಡು ಬೇರೆ ಸಂಸ್ಥೆಗಳು ಇದ್ವು. ಅವ್ರಿಗೆ ವಿಶ್ವಾಸ ಬಂತು, ಕೊಡ್ಬೋದು ಇವ್ರಿಗೆ ಸಾಲನ, ಆಮೇಲೆ ಇದು ಮಾಡ್ಕೋಬಹುದು ಅಂತ. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿದ್ದು ಅಂದ್ರೆ, ಇವರು ವಿದೇಶಿ ಹೂಡಿಕೆಗೆ ಅನುಕೂಲ ಮಾಡಿಕೊಟ್ಟಿದ್ದವರು. ಅದರಲ್ಲಿ ನಮಗೂ ಲಾಭ ಇದೆ,
ಇಲ್ಲಿ ಉದ್ಯೋಗನೂ ಸೃಷ್ಟಿಯಾಗತ್ತೆ, ವಸ್ತುಗಳು ವಿವಿಧ ಸಾಮಗ್ರಿಗಳನ್ನ ನಾವು ಕ್ರಿಯೇಟ್ ಮಾಡ್ಬೋದು, ಅವ್ರಿಗೂ ಅನುಕೂಲ ಆಗತ್ತೆ ಹೋಗತ್ತೆ ಅನ್ನೋ ತರ ಒಂದು ಮಾಡಿದ್ರು. ಆ ಉದಾರ ಆರ್ಥಿಕ ವ್ಯವಸ್ಥೆಯಲ್ಲಿ ಲಾಭ ಎಷ್ಟಿದೆಯೋ ಅಷ್ಟೇ ತೊಂದರೆನೂ ಇದೆ. ಅದಕ್ಕೇನೆ ಲಿಬ್ರಲಿಸಮ್ ಅಥವಾ ನಿಯೋ ಲಿಬ್ರಲಿಸಮ್ ಅಂತ ಇವತ್ತು ಏನ್ ಕರಿತಿದ್ದಾರೆ ವ್ಯಾಪಕವಾಗಿ ಆರ್ಥಿಕ ತಜ್ಞರು ಎಲ್ರು, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಯ್ತಪ್ಪ ನೀವು ಸಾಲ ತಗೊಂಡ್ರಿ, ಇದಿಷ್ಟು ಮಾಡಿದ್ರೆ ಪುನಃ ಸಾಲ ಕೇಳಬೇಕು, ಇದು ನಿರಂತರವಾಗಿ ಆಗೋ ಚಾನ್ಸಸ್ ಜಾಸ್ತಿ. ಮತ್ತೆ ಈಗ ಏನಾಗತ್ತೆ, ನೀವು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ, ಇದರಲ್ಲಿ ಉದಾರ ಆರ್ಥಿಕ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ವಿದೇಶಿ ಬಂಡವಾಳ ಹೂಡುವಲ್ಲಿ ಅವರ ಲಾಭವನ್ನ ನೀವು ಪ್ರಶ್ನೆ ಮಾಡಕ್ ಬರೋದಿಲ್ಲ. ಬಹುಪಾಲು ನೀವು ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಲಾಭ ನಾವು ಇನ್ವೆಸ್ಟ್ ಮಾಡ್ತೀವಿ, ನಾವು ಬಂಡವಾಳ ಹೂಡ್ತೀವಿ ನಿಮ್ಮ ದೇಶದಲ್ಲಿ, ನಮಗ್ ನಷ್ಟ ಅಂತೂ ಆಗ್ಬಾರ್ದು, ಎಷ್ಟು ಲಾಭ ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಇವರು ನಿಮಗೆ ಈ ಲಾಭ ಜಾಸ್ತಿ ತಗೊಳ್ತಿದ್ದೀರಿ ಅಂತ ಹೇಳೋದಕ್ಕೂ ಕೂಡ ನಮ್ಮ ದೇಶ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ಬೇಕು. ಅವಾಗ ಅದು ಆಗಿರ್ಲಿಲ್ಲ, ಅವರು ಪ್ರಧಾನಿ ಆದಾಗ ಖಂಡಿತ ಆಗಿರ್ಲಿಲ್ಲ. ಅದಾದ್ಮೇಲೆ 1-2 ವರ್ಷ 3 ವರ್ಷ ಆಗಿರ್ಲಿಲ್ಲ, ಆಮೇಲೆ ಸ್ವಲ್ಪ ಇದ್ ಬಂತು. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರು ಲಿಬ್ರಲೈಸೇಷನ್ ಅಥವಾ ಉದಾರೀಕರಣ ಅಂತ ಬರೀತೀವಲ್ಲ, ಇದು ಒಂದು ರೀತಿ ಉದಾರೀಕರಣ. ಕತ್ತಿ ಎರಡೂ ಕಡೆ ಹರಿತವಾಗಿರುವಂತ ಕತ್ತಿ ಇದು, ಬರೀ ಒಂದ್ ಕಡೆ ಅಲ್ಲ. ಒಂದ್ ಕಡೆ ಆದ್ರೆ ನಾವು ಉಪಯೋಗಿಸ್ಕೋಬಹುದು ಹೇಗ್ ಬೇಕಾಗೆ. ಈಗ ನಾನು ಡಿಸ್ಕ್ರೈಬ್ ಮಾಡಿದ್ನಲ್ಲ, ಇಷ್ಟೊತ್ತು ಹೇಳಿದ್ನಲ್ಲ, ಅದು ಎರಡೂ ಕಡೆ ಹರಿತವಾಗಿರುತ್ತದು. ಆದ್ರಿಂದ ಬಹಳ ಎಚ್ಚರಿಕೆಯಿಂದಿರ್ಬೇಕು ನಾವು. ಇದನ್ನ ಚೆನ್ನಾಗಿ ಮಾಡಿದ್ರು ಅವರು. ಅವ್ರ ಕೈಲಾದಷ್ಟು ಕಷ್ಟಪಟ್ಟು ಬಡವರಿಗೆ ಬಲ್ಲಿದರಿಗೆ ಏನ್ ಮಾಡಬೇಕು, ಲಾಭವನ್ನೇ ಪ್ರಮುಖವಾಗಿ ಅವರು ಇಟ್ಕೊಂಡು ಇಲ್ಲಿ ಬಂಡವಾಳ ಹೂಡ್ತಿದ್ದಾರೆ, ಅದನ್ನ ಪ್ರಶ್ನೆ ಮಾಡಕ್ ಆಗ್ತಿಲ್ಲ. ಆದರೆ ಸಾಮಾನ್ಯ ಜನರ ಬವಣೆ ಅತಿ ಹೆಚ್ಚಾಗಿತ್ತು ಅವಾಗ. ಬರೀ ಖಾಸಗಿ ಬಂಡವಾಳಕ್ಕೆ ಬಾಗಿಲು ದೊಡ್ಡದಾಗಿ ತೆಗೆದಿಟ್ಬಿಟ್ರೆ ಆಗೋದಿಲ್ವಲ್ಲ, ಅದನ್ನ ಹೇಗ್ ಮಾಡೋದು ಅಂತ ಆಲೋಚನೆ ಮಾಡಿ ಅದ್ರಲ್ಲಿ ಡೈರೆಕ್ಟ್ ಟ್ಯಾಕ್ಸೇಷನ್ ಹಾಕಕ್ ಬರೋದಿಲ್ಲ. ಇದು ಅತ್ಯಂತ ಮುಖ್ಯವಾದ, ಇದು ಕೇಂದ್ರ ಬಿಂದು. ಇದು ಉದಾರೀಕರಣ ಅಥವಾ ಉದಾರೀಕರಣದ ಟೀಕೆಯಲ್ಲಿ ಕೇಂದ್ರ ಬಿಂದು. ಇದು ಡೈರೆಕ್ಟ್ ಆಗಿ ನೇರ ತೆರಿಗೆಯನ್ನು ಹಾಕಕ್ ಬರಲ್ಲ. ಒಂದು ಉದಾಹರಣೆ ಕೊಡ್ತೀನಿ, ಹಾಗಂದ್ರೆ ಏನು ಅಂತ. ಈ ದೇಶದಲ್ಲಿ ಸುಮಾರು 10% ಜನ 70-80 ಇನ್ನೂ ಜಾಸ್ತಿ ಪರ್ಸೆಂಟ್ ಇರುವ ಸಂಪತ್ತನ್ನೆಲ್ಲ ಗಳಿಸ್ಕೊಂಡಿದ್ದಾರೆ. ಇನ್ನೊಂದು ಲೆಕ್ಕಾಚಾರದಲ್ಲಿ, ಇತ್ತೀಚಿನ ಲೆಕ್ಕಾಚಾರದಲ್ಲಿ ಫ್ರೆಂಚ್ ಇಕಾನಮಿಸ್ಟ್ ಮತ್ತು ಆ ಥರ ಒಂದು ಒಳ್ಳೆ ಟೀಮ್, ಅದು ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಅಂತ, ಅಸಮತೆಯ ಅಧ್ಯಯನ ಮಾಡುವ ಜನ ಅವರು, ಬಹಳ ಹೆಸರಾಂತ ಜನ ಕೂಡ. ಅವರೇನು ಹೇಳ್ತಿದ್ದಾರೆ, ಕೇವಲ 1% ಜನ ಭಾರತದಲ್ಲಿ ಬಹುಪಾಲು ಆಸ್ತಿಯನ್ನು ಹೊಂದಿದ್ದಾರೆ, ಸಂಪತ್ತನ್ನು ಹೊಂದ್ಕೊಂಡಿದ್ದಾರೆ, ಇಂಟ್ರೆಸ್ಟ್ ಗಳಿಸ್ಕೊಳ್ತಾ ಇದ್ದಾರೆ, ಬಡ್ಡಿನ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಎಂಥದ್ದು ಲಾಸ್ ಅನ್ನೋದು 1000 ಮೈಲಿ ದೂರದಲ್ಲೂ ಅವ್ರಿಗೆ ಕಾಣೋದಿಲ್ಲ. ಆ 1% ಜನರ ಮೇಲೆ ನೀವು ನೇರವಾಗಿ ಟ್ಯಾಕ್ಸ್ ಹಾಕಕ್ಕೆ ಬಂದ್ರೆ, ಸೂಪರ್ ಟ್ಯಾಕ್ಸ್ ಅಂತ ಕರೀತಾರೆ ನೋಡಿ, ನೇರವಾಗಿ ಡೈರೆಕ್ಟ್ ಟ್ಯಾಕ್ಸ್ ಅನ್ನೋದು ಅದು ಹಾಕಿದ್ರೆ, ಈ ದೇಶದ ಬಹುತೇಕ ಜನ, ಯಾರು ಬಡವರು ಇದ್ದಾರೆ, ಯಾರು ನಿರುದ್ಯೋಗಿಗಳಿದ್ದಾರೆ, ಯಾರು ಸಂಪೂರ್ಣ ಕೃಷಿ ಕ್ಷೇತ್ರದಲ್ಲಿ ಇದ್ದು ತಿಂಗಳಿಗೆ ಕೇವಲ 300, 400, 500, 600 ರೂಪಾಯಿ ಮಾಡೋರು ಇದ್ದಾರಲ್ಲ ಕುಟುಂಬ, ಅವರೆಲ್ಲರಿಗೂ ಒಂದು ಹೊಸ ಆಶಾ ಕಿರಣವನ್ನ ನಾವು ತೋರಿಸಬಹುದು ಅಂತ ಅವರು ಹೇಳ್ತಾರೆ. ಆದ್ರೆ ಡೈರೆಕ್ಟ್ ಟ್ಯಾಕ್ಸ್ ನೀವು ಮಾಡಕ್ ಶುರು ಮಾಡಿದ ಕೂಡ್ಲೇನೆ ಆ ಇನ್ವೆಸ್ಟ್ಮೆಂಟ್ ಬೇರೆ ದೇಶಗಳಿಂದ ಬರೋದು ಆಟೋಮ್ಯಾಟಿಕ್ ಅವರೇ ಕಡಿಮೆ ಮಾಡ್ತಾರೆ. ಅವ್ರನ್ನ ಪ್ರಶ್ನೆ ಕೇಳುವಷ್ಟು ಮಾಡ್ಬೇಕಾದ್ರೆ ನಾವು ಈ ಲಿಬ್ರಲಿಸಮ್ ಅಥವಾ ನಿಯೋ ಲಿಬ್ರಲಿಸಮ್ನ ಸ್ವಲ್ಪನಾದ್ರೂ ಬದಲಾವಣೆ ಮಾಡಬೇಕಾಗತ್ತಿದ್ದು. ಅಂದ್ರೆ ಯಾವ ಈಗ ಕರ್ನಾಟಕ, ಕೇರಳ ಸೇರಿಸ್ಕೊಂಡು ಉದಾಹರಣೆಗೆ ರಾಜ್ಯ ಸರ್ಕಾರಗಳು ತಮ್ಮ ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡಿದ್ರು ಇತ್ತೀಚಿನ ವರ್ಷಗಳು. ನಿಮ್ಗೆ ಗೊತ್ತದು, ನಿನ್ನೆ ಮೊನ್ನಲ್ಲ, ಒಂದು 3-4 ವರ್ಷದ ಹಿಂದೆ. ಯಾಕೆ ಮಾಡಿದ್ರು? ಯಾಕೆಂದ್ರೆ ಇದು ಬಡವರು ಕೂಡ ಉಪಯೋಗಿಸುವ ವಸ್ತು. ಅದು ಹಳ್ಳಿಗಳಲ್ಲಿ ನೀರ್ ಎತ್ತೋದಿಕ್ಕೆ,
ಕಟ್ಕಟ್ಟೆ ಮಾಡಿದ್ದು ಇದು ಪೈರನ್ನ ಹೊತ್ಕೊಂಡು ಹೋಗೋದಿಕ್ಕೆ, ಗೊಬ್ಬರ ಸಾಗಿಸೋದಿಕ್ಕೆ, ಇದಕ್ಕೆಲ್ಲದಕ್ಕೂ ಅಂತ ಆ ಬೆಲೆ ಕಡಿಮೆ ಮಾಡಿದ್ರು. ಆ ಬೆಲೆ ಕಡಿಮೆ ಮಾಡೋದು ಈ ಒಟ್ಟು ಉದಾರವಾದ ಅಂತ ಹೇಳಿದ್ನಲ್ಲ, ಆ ಸಿಸ್ಟಮ್ ಒಳಗಡೆನೆ ಕಡಿಮೆ ಮಾಡೋದು. ಮಾಡ್ಬೋದು, ನಡೆಯುತ್ತೆ. ಈಗ ಇಲ್ಲಿ ನಮ್ಮ ಸಿದ್ದರಾಮಯ್ಯದವರು ಒಂದು ಗ್ಯಾರಂಟಿ ಅಂತ 5 ಗ್ಯಾರಂಟಿ ಅಂತ ಮಾಡಿದಾರಲ್ಲ, ಇದು ಉದಾರವಾದಿ ಆರ್ಥಿಕ ವ್ಯವಸ್ಥೆಯೊಳಗೆ, ಅದರ ಚೌಕಟ್ಟಿನೊಳಗೆ ಮಾಡಿರೋದು. ಅದಕ್ಕೆ ಸಿದ್ದರಾಮಯ್ಯನವರು ಬಹಳ ಎಚ್ಚರಿಕೆಯಿಂದ ಇದ್ದಾರೆ. ಅವರು ತೀರಾ ಕಡು ಬಡವರಿಗೆ ಅನುಕೂಲ ಆಗ್ತಿದೆ. ಗೃಹಲಕ್ಷ್ಮಿ ಮತ್ತು ಇನ್ನೊಂದು ಇದೆಲ್ಲ ಸೇವ್ ಮಾಡಿ ತಿಂಗಳಿಗೊಂದು 4,000 ರೂಪಾಯಿ ಉಳಿಸ್ಕೊಳ್ತಾರೆ. ಅಗತ್ಯವಾದ ಮನೆಯಲ್ಲಿ ಅಡುಗೆ ಮನೆಗೆ ಮತ್ತೊಂದು ಅಗತ್ಯವಾದ ವಸ್ತು ತಗೊಳ್ತಾರೆ. ಈಗ 5-6 ದಿವಸದಿಂದ ಬಂದಿತ್ತು ನೋಡಿ, ಒಂದು ಹೆಣ್ಮಗಳು, ಹಳ್ಳಿಯ ಒಬ್ಬ ತಾಯಿ ಈ 2 ಸ್ಕೀಮಿನ ದುಡ್ಡಿಂದ ಒಂದು ಬಾವಿ ತೋರಿಸಿದ್ಲು ಅಂತ. ದೊಡ್ಡದಾಗಿ ಬಂತು ಎಲ್ಲ ಕಡೆನು. ಬಹಳ ಬಹಳ ಉತ್ತಮವಾದ ಶ್ರೇಷ್ಠ ಮಟ್ಟದ ಕೆಲಸ ಮಾಡಿದ್ರು ಅವ್ರು. ಅಂದ್ರೆ ನಮಗೆ ನಂಬಿಕೆ ಇರಬೇಕು. ಮಹಿಳೆಯರ ಕೈಗೆ ದುಡ್ಡು ಹೋದ್ರೆ ಅವ್ರು ಏನೆಲ್ಲ ಅಲ್ಲಿ ಇಲ್ಲಿ ವೆಚ್ಚ ಮಾಡ್ಬಿಡ್ತಾರೆ, ಅವ್ರನ್ನ ದಾರಿ ತಪ್ಪಿಸ್ತಾರೆ ಅಂತ ಯಾರೋ ಹೇಳಿದ್ರು, ಒಬ್ಬ ನಮ್ಮ ರಾಜಕಾರಣಿ. ನಾನು ಹೆಸರೇಳಕ್ ಹೋಗಲ್ಲ ಈಗ. ಎಂಥದ್ದು ಇಲ್ಲ, ಈ ಸಾಧ್ಯತೆ ಇದೆ. ಆದರೆ ಇದಕ್ಕಿಂತ ಹೆಚ್ಚು ಇಡೀ ವ್ಯವಸ್ಥೆನ ಬದಲಾಯಿಸೋದಕ್ಕೆ ನಮ್ಮ ಕೈಲಿ ಇಲ್ಲ. ಸಿದ್ದರಾಮಯ್ಯನವರು ಅದನ್ನ 2-3 ಸರಿ ಹೇಳಿದ್ದಾರೆ. ಅದು ಕೈಲಿಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಹಲವಾರು ರಾಜ್ಯ ಸರ್ಕಾರಗಳಿವೆ. ನಮ್ಮ ಇಷ್ಟ ಬಂದಂಗೆ ನಾವು ಮಾಡಕ್ ಆಗೋದಿಲ್ಲ. ಅವರ ಕಡೆಗೆ ಪಾರ್ಲಿಮೆಂಟಿನ ಅನುಮತಿ ತಗೋಬೇಕು, ಆ ಸರ್ಕಾರದ ಅನುಮತಿ ತಗೋಬೇಕು. ಆದ್ರೆ ಇದೊಂಥರ ರಿಲೀಫ್ ಕೊಟ್ಟಂಗೆ ಆಗತ್ತೆ ಇವ್ರಿಗೆ. ಬಹಳ ಮುಖ್ಯವಾದ ಅವ್ರು ಉಸಿರಾಡೋದಕ್ಕೊಂದು ಸ್ವಲ್ಪ ಜಾಗ ಕೊಟ್ಟಂಗೆ ಆಗತ್ತೆ. ಇದು ಒಳ್ಳೆ ಕೆಲಸ ಆಗಿದೆ, ಅನುಮಾನನೇ ಇಲ್ಲ ನನಗೆ. ಅತ್ಯಂತ ಒಳ್ಳೆ ಕೆಲಸ ಆಗಿದೆ. ಇದರಲ್ಲಿ ಎಲ್ಲರೂ ಮಾಡಿರ್ಲಿಲ್ಲ, ಅವ್ರು ಬಹಳ ಕಷ್ಟಪಟ್ಟು ಮಾಡೋದು. ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಅವ್ರು ಯಾರಿಗೂ ಕೈ ಹಾಕಿ ಎಲ್ಲೂ ಯಾವುದರಲ್ಲೂ ಅವ್ರ ಐಶ್ವರ್ಯ ಮಾಡೋದಕ್ಕೆ ಹೋಗ್ಲಿಲ್ಲ, ಅವರು ಐಶ್ವರ್ಯ ಗಳಿಸ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಅವರು. ಸೊ ಇವತ್ತಿನ ದಿನ ಕಂಪೇರ್ ಮಾಡಿದ್ರೆ ಅದು ಅತ್ಯಂತ ಒಂದು ರೀತಿ ಒಳ್ಳೆ ದಿನಗಳು. ಲಿಬ್ರಲಿಸಮ್, ಉದಾರ ನೀತಿಯನ್ನು ತುಂಬಾ ಜನ ಟೀಕೆ ಮಾಡ್ತಾರೆ ಇವತ್ತು ಆರ್ಥಿಕ ತಜ್ಞರು. ಯಾಕಂದ್ರೆ ಇದು ಶಾಶ್ವತವಾದ ಪರಿಹಾರ ಅಲ್ಲ ಅಂತ. ಶಾಶ್ವತವಾದ ಪರಿಹಾರ ಮಾಡ್ಬೋದು 5 ವರ್ಷ, 10 ವರ್ಷ, 20 ವರ್ಷದಲ್ಲಿ, ಇಲ್ಲವೇನೋ ಒಂದು ದೊಡ್ಡ ವಿಷಯ ಇಲ್ಲಿ ಪ್ರಸ್ತುತ ಅಲ್ಲ ಅದು. ಆದರೆ ಅದನ್ನ ಬಹಳ ಚೆನ್ನಾಗಿ ಮಾಡಿದ್ರು. ಮತ್ತೆ ಡೈರೆಕ್ಟ್ ಟ್ಯಾಕ್ಸೇಷನ್ ಹಾಕ್ಲಿಲ್ಲ. ಈಗಲೂ ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ಬಂದಾಗ ಅಥವಾ ವಿರೋಧ ಪಕ್ಷದವ್ರು ಯಾಕೆ ಪಾರ್ಲಿಮೆಂಟಲ್ಲೂ ಪದೇ ಪದೇ ಹೇಳ್ತಾರೆ, ನೀವು ಆ 1% ಜನ ಇದ್ರೆ ಅವ್ರಿಗೆ ಡೈರೆಕ್ಟ್ ಟ್ಯಾಕ್ಸೇಷನ್ ಆಗಿ 2% ಟ್ಯಾಕ್ಸ್ ಹಾಕಿದ್ರೆ ಆ 1% ಜನದ ಮೇಲೆ ನಮ್ಮ ಇಡೀ ದೇಶದಲ್ಲಿರುವ ಬಡತನವನ್ನ ಖಂಡಿತ ಸ್ವಲ್ಪನಾದ್ರೂ ನಾವು ಸಾಲ್ವ್ ಮಾಡ್ಬೋದು, ಪರಿಹಾರ. ಅದೇನು ಸುಳ್ಳು ಅಲ್ಲ, ಅದು ಅಂಕಿ ಅಂಶಗಳೆಲ್ಲ ಕೊಟ್ಟು ಮಾಡಿದರೆ, ಇಲ್ಲ ಡೀಟೇಲ್ಸ್ ಅವಕಾಶ ಇಲ್ಲ ಅದು. ಸೊ ನೀವು ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಕೊಡುವಾಗ್ಲೇನೆ, ವಿದೇಶಿ ಬಂಡವಾಳ ಇರ್ಬೋದು, ನಮ್ಮವರೇ ಇದಾರಲ್ಲ ಇವರೆಲ್ಲ 3-4 ಜನ ಶ್ರೀಮಂತರು ಇವ್ರು ಇರ್ಬೋದು, ಅಥವಾ 1% ಜನ ಅಂದೆ, ಅವ್ರಿಗೊಂದು ವಿಶ್ವಾಸ ಸರ್ಕಾರ ನಮ್ಗೆ ಅಡ್ಡ ಬರಲ್ಲ, ಮೋಸ ಮಾಡಲ್ಲ ಅಂತ ಮಾಡುವಾಗ್ಲೇನೆ ನೀವು ಈ ಕೆಲಸವನ್ನು ಮಾಡಬಹುದು. ಅದಕ್ಕಿಂತ ಜಾಸ್ತಿ ಕ್ಲೈಮ್ ಮಾಡೋಕ್ಕಾಗಲ್ಲ. ಕಡೆ ಒಂದು ಮಾತು ಹೇಳ್ತೀನಿ, ಅಥವಾ 2 ಅಂತ ಇಟ್ಕೊಳ್ಳಿ. ಒಂದು, ಅವರ ಅತ್ಯಂತ ಸಂಯಮದಿಂದ ಗಾಂಭೀರ್ಯವಾಗಿ ಎಲ್ಲರಿಗೂ ಗೌರವ ತೋರಿರುವ ಒಬ್ಬ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು. ಅದನ್ನು ಎಲ್ಲರೂ ಒಪ್ತಾರೆ. ಇವತ್ತು ಬಿಜೆಪಿನವ್ರು ಕೂಡ ಅದಲ್ಲೇನು ಮಾತಾಡಕ್ ಆಗ್ತಿಲ್ಲ. ಅದು ಗರ್ವ ಅನ್ನೋದೇ ಇರ್ಲಿಲ್ಲ ಮನುಷ್ಯನಿಗೆ. ಯಾರಿಗೂ ಈ ತರ ಗೇಲಿ ಮಾಡೋದು, ಅಪಹಾಸ್ಯ ಮಾಡೋದು ಅವ್ರ ಜೀವನದಲ್ಲಿ ಅವರು ಮಾಡಲಿಲ್ಲ. ಅವರು ಅಂಥ ವ್ಯಕ್ತಿಗೆ ಇವರು, ಇದೇ ಅಮಿತ್ ಶಾ ಅವರು ಮೌನಿ ಬಾಬಾ ಅಂತ ಹೆಸರಿಟ್ರು. ಇವತ್ತು ಅವರು ಯಾರು ಜ್ಞಾಪಿಸಿದ್ರೆ ಅವ್ರಿಗೆ ಉತ್ತರ ಕೊಡೋದು ಕಷ್ಟ. ಅದು ತೀರಾ ಇನ್ಸಲ್ಟಿಂಗ್. ಅದು ಯಾಕೆ ಮೌನಿ ಬಾಬಾ ಅಂತಂದ್ರೆ ಇವರು ಹೆಚ್ಚು ಮಾತಾಡೋದಿಲ್ಲ. ಬಂದ್ರೆ ಒಂದೇ ಒಂದು ದಿನ ಕೂಡ ಇಂಪಾರ್ಟೆಂಟ್ ಇವೆಂಟ್ ಪಾರ್ಲಿಮೆಂಟ್ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ ಮನಮೋಹನ್ ಸಿಂಗ್ ಅವರು. ವಾಜಪೇಯಿ ಬಂದು ಕೂರ್ತಿದ್ರ ಮುಂಚೆ ಮನಮೋಹನ್ ಸಿಂಗ್ ತಪ್ಪಿಸ್ಕೊಳ್ಳಿಲ್ಲ. ಕೇಳೋರು, ಕಳಿಸ್ಕೊಂಡು ಕೂರೋದು, ನಿದ್ದೆ ಮಾಡಕ್ ಬರ್ತಿರ್ಲಿಲ್ಲ ಅವರು. ಇವತ್ತು ಎಷ್ಟು ಜನ ಮಾಡ್ತಾರೆ? ಇದು ಅಂಕಿ ಅಂಶಗಳಿದೆ, ಯಾರು ಪಾರ್ಲಿಮೆಂಟ್ ಅಲ್ಲಿ ಬಂದು ಎಷ್ಟು ದಿನ ಕೂತ್ರು,
ಎಷ್ಟು ಗಂಟೆ ಮಾತಾಡಿದ್ರು, ಸ್ಪೀಚ್ ಒಟ್ಟು ಎಷ್ಟು ಭಾಷಣ ಮಾಡಿದ್ರು ಅಂತ ಅದು ಬೇಡಿ. ಇದಕ್ಕೆ ಪ್ರಾಬಬ್ಲಿ ಪ್ರಸ್ತುತ ಅಲ್ಲ, ಬಟ್ ನನ್ನ ಹತ್ತಿದೆ ಅದು. ಮೋದಿಯವರು, ಮನಮೋಹನ್ ಸಿಂಗ್ ಅವರು, ಅದಕ್ಕೆ ಮುಂದೆ ಇದ್ದವರೊಬ್ರು ಎಷ್ಟು ಭಾಷಣಗಳು ಮಾಡಿದ್ರು ಏನು ಅಂತ. ಇವರು ಅತ್ಯಂತ ಕಡಿಮೆ ಮಾಡಿರೋದು ಇವತ್ತಿನ ಗೌರವಾನ್ವಿತ ಪ್ರಧಾನಿಯವರು. ಈ ಸಂಯಮ ಗಾಂಭೀರ್ಯವನ್ನು ಇಟ್ಕೊಂಡು ಯಾರಿಗೂ ಮೂದಲಿಸದೆ ಅವರು ನಡೆದುಕೊಂಡ್ರು. ಇದು ಬಹಳ ಅಪರೂಪವಾದ ಒಂದು ಇದು. ಅದರಿಂದಲೇ ಇಡೀ ಪ್ರಪಂಚದಲ್ಲಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಬಹಳ ಗೌರವ ಇತ್ತು. ಅವ್ರಿಗೆ ವಿದ್ಯಾರ್ಥಿ ಆಗಿದ್ದವರು ಇಕಾನಮಿಸ್ಟ್ಗಳು ನನಗೆ ಬಹಳ ಆತ್ಮೀಯ ಸ್ನೇಹಿತರಾಗಿದ್ರು, ಈಗಲೂ ಇದ್ದಾರೆ. ಇಂಗ್ಲೆಂಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಇದ್ದಾಗ ಬಹಳ ನಮ್ಮದೇ ಒಂದು ಗ್ರೂಪ್ ಇತ್ತು, 3-4 ಜನ ಸ್ಟೂಡೆಂಟ್ಸ್ ಆಗಿದ್ದರು. ಅವ್ರನ್ನ ಟೀಕೆ ಮಾಡುವಾಗ್ಲೇ ಅದರಲ್ಲಿ ಸ್ವಲ್ಪ ಎಡಪಂಥೀಯರು ಅಂತ ಕರಿತೀವಲ್ಲ ಹಾಗೆ, ಅಥವಾ ಪ್ರಗತಿಪರರು ಅಂತ ಕರೋ ಎಕಾನಮಿಸ್ಟ್, ಇವರು ಯಂಗ್ಸ್ಟರ್ಸ್ ಟೀಕೆ ಮಾಡುವಾಗಲೇ ಅತ್ಯಂತ ಗೌರವದಿಂದ ಮಾತಾಡ್ತಾ ಇದ್ರು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ. ಅಂತ ಒಬ್ಬ ದೊಡ್ಡ ವ್ಯಕ್ತಿ ಅವರು. ಅವ್ರಿಗೆ ಎಲ್ಲರೂ ಕೂಡ ನಾವು ಗೌರವ ತೋರಿಸ್ಬೇಕಾಗತ್ತೆ. ಇದನ್ನ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಟೀಕೆ ಮಾಡೋಕ್ಕೆ ಸಾಧ್ಯವಿಲ್ಲ, ಎಕ್ಸೆಪ್ಟ್ ನಾ ಹೇಳಿದ್ನಲ್ಲ ಅದೊಂದಷ್ಟೇ. ಉದಾರೀಕರಣದ ಲಿಮಿಟೇಷನ್ಸ್ ಏನೋ ಅದು ಇವ್ರಿಗೆ ಹೇಳಕ್ಕೆ ಬರೋದಿಲ್ಲ. ಅವ್ರಿಗೆ ಎಲ್ಲಾಗತ್ತೆ ಇವ್ರಿಗೆ ಹೇಳೋದು ಕೂಡ. ಇವರು ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು. ಸೊ ಅವರು ಪಾರ್ಲಿಮೆಂಟ್ಗೆ, ದೇಶದ ಪಾರ್ಲಿಮೆಂಟ್ಗೆ ಒಂದು ಹೊಸ ಗೌರವ ತಂದು ಕೊಟ್ರು. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹೊಸಲಿನ ಕಣ್ಣು ಒತ್ಕೊಂಡು ಅಥವಾ ಸಂವಿಧಾನದ ಕಾಪಿಯನ್ನು ಹಿಂಗೆ ಒತ್ಕೊಂಡು ಆಗ್ಬಿಟ್ರೆ ಆಗೋದಿಲ್ಲ. ಅಲ್ಲಿ ಕೂತ್ಕೋಬೇಕು. ನೀವು ಕೂತ್ರೆ ಒಂದು ಗೌರವ ವಿರೋಧ ಪಕ್ಷದವ್ರಿಗೂ ಮತ್ತು ನಿಮ್ಮ ಪಕ್ಷದವ್ರಿಗೂ. ಪ್ರಮುಖ ಭಾಷಣಗಳು ನೀವು ಕೇಳಿದ್ರೆ ಅದೇ ಒಂದು ಗೌರವ ಅವರಿಗೆ ಮತ್ತು ನಿಮ್ಮವ್ರಿಗೆ ಕೂಡ. ಇಲ್ಲದಿದ್ರೆ ಪಾರ್ಲಿಮೆಂಟ್ ಅನ್ನೋದು, ಸಂವಿಧಾನ ಅನ್ನೋದು ಯಾವ ಗೌರವ ಇರುತ್ತೆ ಸಂಸತ್ತಿಗೆ ಹೇಳಿ ನೀವು? ಕ್ವೆಶ್ಚನ್ ಅವರ್ ಇರ್ಬೋದು, ಪ್ರಶ್ನೆ 1 ಗಂಟೆ 1.5 ಗಂಟೆ ಇರುತ್ತೆ ಕ್ವೆಶ್ಚನ್ ಅವರ್ ಅದೊಂದು. ಆಮೇಲೆ ಅವರ ಮಾತಾಡೋದಿರುತ್ತೆ, ಬಜೆಟ್ ಸ್ಪೀಚ್, ಇದೆಲ್ಲ ಅತ್ಯಂತ ಗಂಭೀರವಾಗಿ ತಗೊಳ್ಳೋ ವಿಚಾರ. ಇವತ್ತು ಬಹುತೇಕ ಜನ ಅದನ್ನು ಲಘುವಾಗಿ ಪರಿಗಣಿಸಿದ್ದಾರೆ, ಅನುಮಾನವಿಲ್ಲ. ಬರೀ ಒಂದು ಪಕ್ಷ ಅಲ್ಲ, ಅದನ್ನು ತಪ್ಪು ತಿಳಿಬಾರ್ದು. ಬೇರೆಯವರು ಮಾಡಿದ್ದಾರೆ, ಅದರ ಆಳುವ ಪಕ್ಷದ ಅತ್ಯಂತ ಪ್ರಮುಖರು ಈ ಕೆಲಸವನ್ನ ಮಾಡೋದ್ರಲ್ಲಿ ಮುಂದುವರೆದಿದ್ದಾರೆ. ಇವರು ಅದನ್ನ ಇನ್ನು ಮುಂದೆನಾದರೂ ನಾವು ಇದನ್ನು ಕಲಿತ್ಕೊಂಡು ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು, ಯಾರನ್ನು ಮೂದಲಿಸ್ತೇನೆ, ಹಂಗಿಸದೆ ಅವ್ರ ಗೌರವ ಕೊಟ್ಟವ್ರ ಜೊತೆ ನಡ್ಕೊಂಡ್ರು ಅನ್ನೋದು ಬಹಳ ಮುಖ್ಯವಾದ ವಿಚಾರ ಅಂತ ನನಗನ್ಸುತ್ತೆ. ಇನ್ನೊಂದು, ಅವರು ರೈಟ್ ಟು ಇನ್ಫಾರ್ಮೇಶನ್ ಕೆಲಸ ಮಾಡಿದ್ರು. ಅದು ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರೇನು ಎಸ್ಟಾಬ್ಲಿಷ್ ಮಾಡಿದ್ರು, ಅದನ್ನು ಕೂಡ ಇವರು ತಪ್ಪು ಸಂದೇಶ ಕೊಡ್ತಿದ್ರು ವಿರೋಧ ಪಕ್ಷದವರು. ಅವತ್ತು ಬಿಜೆಪಿ ವಿರೋಧ ಪಕ್ಷದವರು. ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅನ್ನೋದು ಕನ್ಸಲ್ಟೇಟಿವ್ ಕಮಿಟಿ, ಪ್ಯೂರ್ಲಿ ಅಡ್ವೈಸರಿ ಅದು. ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಯಾವುದೋ ವ್ಯಕ್ತಿನೂ ಇರಲಿಲ್ಲ. ನಾನೇ ಸ್ವತಃ ಸೋನಿಯಾ ಗಾಂಧಿ ಅವ್ರನ್ನ ಒಂದ್ಸರಿ ಕೇಳಿದೆ, ಆಯ್ತು ಈಗ ನಾನು ಮಿನಿಸ್ಟರ್ ಆದೆ, ಲೆಜಿಸ್ಲೇಟರ್ ಆದೆ, ಎಲ್ಲ ಆದೆ, ವಿಧಾನ ಪರಿಷತ್ತಿನ ಸಭಾಪತಿ, ಅದು ನನಗೆ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ನಲ್ಲಿ ಕೆಲಸ ಮಾಡೋಕೆ ಆಸೆ ಇದೆ, ಒಬ್ಬ ಮೆಂಬರ್ ಮಾಡಿ ಅಂತ. ಆಕೆ ನೇರವಾಗಿ ನನಗೆ ಹೇಳಿದ್ರು. ನನಗೆ ಅತ್ಯಂತ ಉತ್ತಮ ಸಂಪರ್ಕ ಇತ್ತು ಅವ್ರ ಜೊತೆ. ನೇರವಾಗಿ ಹೇಳಿದ್ರು, ಬೇಡ, ಅಲ್ಲಿ ಪಾರ್ಟಿಯವರು ಇರೋದು ಬೇಡ, ಮುಕ್ತವಾಗಿ ಅವ್ರು ಚರ್ಚೆ ಮಾಡಲಿ, ಪ್ರಧಾನಿಯವರಿಗೆ ಏನು ಮಾಡಬಹುದು ಅನ್ನೋದನ್ನ ಶಿಫಾರಸು ಮಾಡಲಿ ಅಂತ ಮಾಡ್ತಿದ್ರು. ಸೊ ಈ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲೆಲ್ಲೋ ಬಂದಿರ್ಬೋದು. ನಾನೇನು ಮಾಡಿದೆ, ಅಲ್ಲಿಂದ ಯಾವುದು ಸೂಚನೆ ಬರದೇನೆ ಕರ್ನಾಟಕದಲ್ಲಿ ನಾವು ಮಂತ್ರಿ ಆಗಿದ್ದೆ, ಅದನ್ನ ನಾನು ಮಾಡಬೇಕು ಅನ್ನೋ ಬಹಳ ಆಸೆ ಬಂತು ನನಗದು. ಸೊ ಈ ದೇಶದ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಮಾಹಿತಿ ಹಕ್ಕುಗಾಗಿ ಹೊಡೆದಾಡಿದ ಹಲವಾರು ಜನ ಇದ್ದಾರಲ್ಲ, ಅವ್ರನ್ನೆಲ್ಲ ಕರೆಸ್ಕೊಂಡು 2 ಸಾರಿ ರೌಂಡ್ ಟೇಬಲ್ ಮಾಡಿದೆ. ನಿಮ್ಮ ಥರ ಜರ್ನಲಿಸ್ಟ್ಗಳು, ಲೀಡಿಂಗ್ ಜರ್ನಲಿಸ್ಟ್ಗಳು, ಆಮೇಲೆ ತಜ್ಞರು, ಅಲ್ಲಿ ಮುಖ್ಯ ಇಲಾಖೆಗಳಲ್ಲಿ ಮುಖ್ಯಸ್ಥರಾಗಿದ್ದ ಕಾರ್ಯದರ್ಶಿಗಳು ಕೇಂದ್ರದಲ್ಲಿ, ಇವ್ರನ್ನೆಲ್ಲ ಕರೆಸಿ ಒಂದು ರೌಂಡ್ ಟೇಬಲ್ ಮಾಡಿ ಡ್ರಾಫ್ಟ್ ಮಾಡಿದೆ. ಇದನ್ನೇನು ಮಾಡಿದೆ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳು ಮಾಹಿತಿ ಹಕ್ಕು ಕಾಯ್ದೆನ ರೂಪಿಸೋದಕ್ಕೆ ಪೊಲೀಸ್ ಇಲಾಖೆ ಕೊಟ್ಬಿಟ್ಟಿದ್ರು. ನನ್ನ ಸಂಬಂಧ ಅತ್ಯಂತ ಶ್ರೇಷ್ಠ ಮಟ್ಟದಿತ್ತು ಅವ್ರ ಜೊತೆ. ನಾನಂದ, ಏನು ಸರ್ ನೀವು ಮಾಡ್ತಿರೋದು, ಕುರಿ ಕಾಯೋದಕ್ಕೆ ತೋಳ ನೇಮಿಸ್ತಿದ್ದೀರಲ್ಲ ಅಂದೆ ನಾನು. ಜೋರ ನಕ್ರು.
ನಂಬಬೇಕು ನೀವು, 1 ಗಂಟೆ 1.5 ಗಂಟೆ ಒಳಗಡೆ ಪೊಲೀಸ್ ಇಲಾಖೆಗೆ ಅವರು ಕೊಟ್ಟಿದ್ದ RTI ಫೈಲ್ ಇತ್ತಲ್ಲ, ಮಾಹಿತಿ ಕಾಯ್ದೆದು, ನನ್ನ ಇಲಾಖೆ ಕಳಿಸಿದ್ರು. ನನಗೆ ಬಾರಿ ಖುಷಿ ಆಯ್ತು. ಮೊದಲಿಂದಲೂ ನಂಬಿಕೆ ಇತ್ತಿದ್ದು ಇದನ್ನ ಮಾಡಬೇಕು, ಪಾರದರ್ಶಕತೆ ಬರಬೇಕು ಸರ್ಕಾರದಲ್ಲಿ. ಎಷ್ಟೋ ಸಾರಿ ಇವತ್ತು ಹೇಳ್ತೀನಿ, ಇಲ್ಲಿವರೆಗೆ ಹೇಳಿಲ್ಲ ಯಾರಿಗೂ, ಕ್ಯಾಬಿನೆಟ್ ನೋಟ್ಗಳು ಬರೋದು, ಚರ್ಚೆ ಆಗ್ತಿತ್ತಲ್ಲ, ಅತ್ಯಂತ ರಹಸ್ಯವಾದ ವಿಚಾರ, ಇದನ್ನ ಶೇರ್ ಮಾಡಬಾರದು ಅನ್ನೋದು ಕೆಲವನ್ನು ಬಿಟ್ಟು ಬಾಕಿ ಕ್ಯಾಬಿನೆಟ್ ನೋಟಲ್ಲಿ ರಹಸ್ಯ ಅಂತ ಬರೆದಿರ್ತೀವಿ ನಾವು. ಆ ರಹಸ್ಯದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಆದ ತಕ್ಷಣ ನನ್ನ ಕಚೇರಿಗೆ ಹೋಗಿ ವೈಟ್ ಇಂಕ್ ಹಾಕ್ಸಿ 40 ಕಾಪಿ ತಗೊಂಬಂದು ಹಂಚ್ಬಿಡ್ತಾ ಇದ್ದೆ ನಾನು. ನಮಗೋಸ್ಕರ ಇರೋದು ಮೀಡಿಯಾ. ಕೆಲವರು ಟೀಕೆ ಮಾಡ್ಬೋದು, ಮಾಡ್ಲಿ, ಇದು ಡೆಮಾಕ್ರಸಿ. ಬಹುತೇಕ ಜನ ಖುಷಿ ಪಟ್ಬಿಟ್ರು ಮೀಡಿಯಾದವರು, ಜರ್ನಲಿಸ್ಟ್ ನಾವು ನೋಡೇ ಇಲ್ಲ ಸರಿ ಇದಾರಂತ. ಆಗ ರೈಟ್ ಟು ಇನ್ಫಾರ್ಮೇಶನ್ ಮಾಡಬೇಕು ಅನ್ನೋದು ನನಗೆ ಬಂದು, ಇದನ್ನ ಮಾಡಿದ ಮೇಲೆ, ಇದು ಮೊದಲನೇ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಇದು ಕೇಂದ್ರ ಸರ್ಕಾರ ಏನು ಮಾಡೇ ಇರ್ಲಿಲ್ಲ ಅದು. ಆಮೇಲೆ ನಾನೇ ತಗೊಂಡು ಕೌನ್ಸಿಲ್ನಲ್ಲಿ ಮೊದಲು ಪರಿಷತ್ನಲ್ಲಿ ಅಪ್ರೂವ್ ಮಾಡಿಸಿ ಅಸೆಂಬ್ಲಿ ತೊಗೊಂಡೋದೆ. ಅಲ್ಲಿ MLAಗಳು, ಸಾರ್ ಇದು ಇಷ್ಟು ಮುಖ್ಯವಾದ ವಿಚಾರ, ಮೊದಲನೇ ವಿಲ್ ತರಬೇಕಾಗಿತ್ತು, ಅಲ್ಲಿ ತೊಗೊಂಡೋದ್ರಿ ಅಂದರು. ಇಲ್ಲ ಪರವಾಗಿಲ್ಲ, ಇಡೀ ದಿನ ಕೊರೋನಾ, ಮುಖ್ಯಮಂತ್ರಿಯವರಿದ್ದಾರೆ, KH ರಂಗನಾಥ್ ಅವರಿದ್ದಾರೆ, MH ಗೋರ್ಪಡೆ ಅವರಿದ್ದಾರೆ, ನಾವೆಲ್ಲರೂ ಇದ್ದೇವೆ, ಕೂತ್ಕೊಳ್ತೀವಿ ಇಲ್ಲಿ, ನೀವೆಷ್ಟು ಪ್ರಶ್ನೆ ಕೇಳ್ತೀರಿ ಕೇಳಿ. ತುಂಬಾ ಚೆನ್ನಾಗಿ ನಡೀತು ಅದು. 1-2 ಗಂಟೆ 3 ಗಂಟೆ ನಡೀತು ಅಸೆಂಬ್ಲಿನಲ್ಲಿ, ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು. ಪ್ರತಿಯೊಂದಕ್ಕೂ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡಿದೆ. ಬಹಳ ಗಂಭೀರವಾದ ಚರ್ಚೆ, ಇವತ್ತಿನ ತರ ಅಲ್ಲ ಅದು. ಗೌರವ ಇತ್ತು, ವಿರೋಧ ಪಕ್ಷವಾಗ್ಲಿ ಆಳುವ ಪಕ್ಷವಾಗ್ಲಿ, ಒಂದಕ್ಕೊಂದು ಅದ್ ಮಾಡಿ ಪಾಸ್ ಮಾಡಿಸಿ ಆಕ್ಟ್ ಮಾಡಿದೆ. ಅದಾದ ಮೇಲೆ ನನ್ನ ಕಡೆಯ ಪಾಯಿಂಟ್ ಎಲ್ಲ ಆದ ಮೇಲೆ ಯಾರೋ ಒಂದಿಬ್ರು ಹಿರಿಯ ಸಚಿವರು, ಏನಿದು ಬಹಳ ರ್ಯಾಡಿಕಲ್ ಮಾಡ್ಬಿಟ್ಟಿದ್ದಾನೇನು BK ಚಂದ್ರಶೇಖರ್, ನಮ್ಗೆ ಯಾವುದು ನಮ್ಮದು ಅಂತ ಇಟ್ಕೊಳ್ಳೋ ಹಂಗೆ ಎಲ್ಲ, ಎಲ್ಲದನ್ನು ಪರದೆ ತೆಗೆದು ಇಟ್ಬಿಡ್ಬೇಕಲ್ಲ, ಹೀಗಾದ್ರೆ ಹೇಗೆ ಬದುಕೋದು ಅಂತ ಹೇಳಿದ್ರಂತ. ಅಂದಿನ ಮುಖ್ಯ ಕಾರ್ಯದರ್ಶಿ ಭಟ್ಟಾಚಾರ್ಯ ಅವರು ನನ್ನ ಆಫೀಸ್ ಬಂದು, ಸರ್ ಇದೊಂದು ಹೇಳ್ತಿದ್ದಾರೆ, ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಹಿರಿಯ ಸಚಿವರು, ಹೆಸರು ಹೇಳಲ್ಲ ನಾನು, ಇಬ್ರು, ಅದು ಅಲ್ಲಿ ಕ್ಯಾಬಿನೆಟ್ ತರಬೇಕು ಅಂತಾರೆ. ನಾನು ಖುಷಿಯಿಂದ ಬರಲಿ ಬಿಡಿ ಎಂದೆ. ಬಟ್ ನನ್ನ ಮನಸ್ಸಲ್ಲಿ ಒಂದಿತ್ತು, ಯಾರು ಏನೇ ಮಾಡಿದ್ರು ನಾನು ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಕ್ಕೆ ತಯಾರಿರ್ಲಿಲ್ಲ, ಅಷ್ಟು ಡೀಪಾಗಿ ಹೋಗಿದ್ದು. ಒಂದೇ ಒಂದು ಪ್ರೊವಿಷನಲ್ಲಿ ಸ್ವಲ್ಪ ತಾಪತ್ರ ಆಯ್ತು. ಇಡೀ ಕ್ಯಾಬಿನೆಟ್ ಅಲ್ಲಿ ಬಂದಿರೋ ವಿಷಯವನ್ನ ಯಾಕೆ ಬಂತು ಏನು ಅನ್ನೋದು ಪೂರ್ತಿ ಹಾಗೆ ಕೊಟ್ಬಿಡು ನನ್ನ ಹೇಳಿದ್ದೆ. ಸ್ನೇಹಿತರಾದ ಬಹಳ ಬುದ್ಧಿವಂತರು ಆದ ಜಯರಾಮ್ ರಮೇಶ್ ಅವರು, ಅದು ಬೇಡ, BKC ಅದು ಬೇಡ, ಒಂದ್ ಕೆಲಸ ಮಾಡೋಣ, ಈ ವಿಷಯ ಬಂದಿದ್ದು ಯಾಕೆ ಅಂತ 2 ಪೇಜ್ ಇದನ್ನ ಒಂದು ಅರ್ಧ ಪ್ಯಾರ ಬರೆಯೋಣ, ಇದು ಡಿಸಿಷನ್ ಏನಾಯ್ತು ಅನ್ನೋದು ಒಂದು 3-4 ಸೆಂಟೆನ್ಸ್ ಬರೆಯೋಣ ಅಂದ್ರು. ಫಸ್ಟ್ ಕ್ಲಾಸ್ ಇತ್ತು, ಅದನ್ನೇ ಮಾಡಿದೆ. ಆಮೇಲೆ ಇದು ಅದಾದ್ಮೇಲೆ ನೋಟಿಫೈ ಮಾಡಿದ್ವಿ. ಇದಾದ ಕೂಡ್ಲೇ ಸೋನಿಯಾ ಗಾಂಧಿ ಅವರಿಂದ, ಮನಮೋಹನ್ ಸಿಂಗ್ ಅವರಿಂದ ನನಗೆ ಕರೆ ಬಂತು, ನೀನು ಡೆಲ್ಲಿಗೆ ಬಂದ್ಬಿಡು, ಈಗ ಆ ಹುದ್ದೆ ಖಾಲಿ ಇದೆ, ದೇಶದ ರಾಷ್ಟ್ರದ ಮುಖ್ಯ ಮಾಹಿತಿ ಆಯುಕ್ತರು ಹುದ್ದೆ ಖಾಲಿ ಇದುವರೆಗೂ, ಚೀಫ್ ಇನ್ಫಾರ್ಮೇಶನ್ ಕಮಿಷನರ್. ನಂದೇನಾಗಿತ್ತು, ನನ್ನ 1-2-3 ಮುಖ್ಯವಾದ ದಾಖಲೆಗಳನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ ನಾನು. 2-3 ಮೆಸೇಜ್ ಕಳಿಸ್ದೆ, ಮಾತಾಡ್ದೆ, ಏನೋ ಮಾಡಿದೆ. ಅವರು ಹುಡುಕಿ ತರಬೇಕು, ಅದಾಲೆ 40 ವರ್ಷ ಆಗಿತ್ತು, ನಾನೇನು ಬಂದು 40-45 ವರ್ಷ ಬರಲಿಲ್ಲ. ಇಬ್ಬರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಬೇಕಾದವನ್ನ ಕೇಳಿದೆ, ಇಲ್ಲ ಬೇಡ, ಈ ದೇಶದ ಇಬ್ರು ಬಹಳ ಮುಖ್ಯಸ್ಥರು, ಪ್ರಧಾನಿ ಮತ್ತು ಸೋನಿಯಾ ಗಾಂಧಿ ಅವ್ರು ನಿನ್ಗೆ ಹೇಳ್ತಾ ಇರೋದು, ಆ ವಿರೋಧ ಪಕ್ಷದವ್ರು ಎಲ್ಲದನ್ನು ವಿರೋಧ ಮಾಡುವ ಅಭ್ಯಾಸ ಇದ್ರೆ ನೀನ್ ದಾಖಲೆ ಕೊಡದೆ ಅವ್ರು ಮಾಡಿದ್ರೆ ಅವರಿಬ್ಬರ ಮೇಲೆ ಹೋಗುತ್ತೆ ಬ್ಲೇಮು ಅಂದ್ರು. ನನ್ ಬೇಡ ಅಂದ್ಬಿಟ್ಟೆ. 1 ವಾರಕ್ಕೆ 2 ಸರಿ ಫೋನ್ ಕಾಲ್ ಮಾಡಿಸೋರು ನನಗೆ ಪ್ರಧಾನಿ ಆಫೀಸಿಂದ, ನಿಖಿಲ್ ಚಟರ್ಜಿ ಅಂತ ಇದ್ರು, ಅವರ ಪ್ರಧಾನ ಕಾರ್ಯದರ್ಶಿ ಅವರಿಗೆ 2 ಸಾರಿ. ಕಡೆಯಲ್ಲಿ ಹೇಳಿದೆ, ಇಲ್ಲ ಬೇಡಿ, ನಾನು ಬಿಟ್ಬಿಡ್ತೀನಿ ಅಂತ. ಬಹಳ ದುಃಖದಿಂದಲೇ ಹೇಳಿದೆ, ಇದೇ ತರ ಕರ್ನಾಟಕ ತರ ಇದೆ, ಅಲ್ಲೂ ನಾನು ನಡ್ಕೋಬೇಕು, ಯಾವ ಮರ್ಜಿಗೂ ಸಿಗದೆ, ಬೇರೆ ಯಾವುದು ಆಸೆ ಆಮಿಷಕ್ಕೆ ಈಡಾಗದೆ ಇದ್ ಮಾಡಬೇಕು ಅಂತ. ಅದೊಂದಾಗಲಿಲ್ಲ ಅಂದ್ರೆ ಅದು ಅವರ ದೊಡ್ಡತನ ತೋರಿಸಿತ್ತು. ಎಲ್ಲಿ ಇಂಥ ಕೆಲಸ ಮಾಡುವ ಜನ ಇದ್ದಾರೆ
ಅವ್ರನ್ನ ನಾವು ಗುರುತಿಸ್ಬೇಕು, ಅವ್ರಿಗೆ ಈ ಜವಾಬ್ದಾರಿ ಕೊಡಬೇಕು ಅನ್ನೋದು ಅವರಿಬ್ಬರಿಗೂ ಇತ್ತು, ಸೋನಿಯಾ ಗಾಂಧಿ ಅವರಿಗೆ, ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ. ಅದೊಂದು ಘಟನೆ ಅಷ್ಟೇ. ನಾನು ವೈಯಕ್ತಿಕವಾದ ವಿಚಾರ, ಅದು ಬೇರೆ ಬಹಳ ಇದೆ, ಬಟ್ ಇದಕ್ಕೆ ಸಂಬಂಧಪಟ್ಟಿದ್ದು ಅದೊಂದು ಅಷ್ಟೇ. ಥ್ಯಾಂಕ್ ಯು, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.